ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನ್ಗುಳಿ ಫ್ಯಾಮ್ಲಿ. ಆ್ಯಕ್ಚುಲಿ ನಮ್ಮ ಸಾನೂನು ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡ್ಯಾಡ್ರಿ. ಇದು ಏನಂದ್ರೆ ಮಣ್ಣೆತ್ತಿನ ಅಮಾವಾಸ್ಯೆ ಸಲುವಂದ ಮನ್ಯಾಗ ಅಮಾವಾಸ್ಯೆ ಪೂಜೆ ನೋಡ್ರಿ ಸ್ಪೆಷಲಾಗಿ ಮಾಡಿದ್ದು. ಸೊ ನಾವು ಅದು ರೆಡಿ ಮಾಡಿದ್ದು ಎತ್ತುಗಳು ತೊಗೊಂಡು ಬಂದಿದ್ವಿ. ತೊಗೊಂಡು ಬಂದು ಪೂಜೆ ಅದು ಮಾಡಿ ಅದಕ್ಕೆ ಒಂದಿಷ್ಟು ಲೋಬಾನದ ಹಾಕಿ ಮತ್ತು ನೈವೇದ್ಯ ಎಲ್ಲ ಮಾಡಿ ನೆಕ್ಸ್ಟ್ ಇನ್ನು ಸೌದತ್ತಿಗೆ ಹೋಗೋದಿತ್ತಲ್ಲ, ಬೆಳಗ್ಗೆನೇ ಜಲ್ದಿ ಎದ್ದು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೊಂಟಿದ್ದೀವಿ ನೋಡ್ರಿ. ಇನ್ನು ಲೈಕ್ ನೆಕ್ಸ್ಟ್ ವ್ಲಾಗ್ನ ನಮ್ಮ ಸಾನು ಇಂಟ್ರೊಡ್ಯೂಸ್ ಮಾಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನ್ಗುಳಿ ಫ್ಯಾಮಿಲಿ. ಇವತ್ತೆಲ್ಲ ಹೊಂಟಿವೇನ್ರಿ, ಎಲ್ಲ ಮಾಡಿ ಗಿಡ್ಡಕ್ಕೆ ಹೊಂಟಿವಿ. ಕಣ್ಣು ತೆಗೀರಿ. ಸೊ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ನಮ್ಮ ಸಾನು ಅಂದಾಗ ನಾವು ಎಲ್ಲ ಮಾಯಿ ಗುಡ್ಡಕ್ಕೆ ಹೊಂಟಿವಿ. ಮನೆಯಿಂದ ಎಲ್ಲ ರೆಡಿಯಾಗಿ ಬಿಡ್ಬೇಕಂದ್ರೆ 10:30 ಆಯಿತು. ಗೈಸ್ ಈಗ ನಾವು ಸ್ಕೂಲಿಗೆ ಹೋಗಕತ್ತಿದ್ದಾರಿ. ಇವ್ರು ನನಗೆ ಸ್ಕೂಲೇ ಬಿಡಿಸ್ಬಿಟ್ಟಾರಿ. ಸಂಡೆ ತಡ ಸುಳ್ಳು ಹೇಳ್ತಾರಿ ಇವ್ರು. 9 ತನ ಮಕ್ಕೊಂಡಳ್ರಿ ನಮ್ ಸಾನು. ಇಲ್ರಿ ಗೈಸ್, ನಾ ಜಲ್ದಿ ಸಾಲ ಎಷ್ಟಕ್ಕೆ ಚಲೋತ ಅಲ್ಲ, ಸಾಲ ಎಷ್ಟಕ್ಕೆ ಚಲೋತ ಗೊತ್ತಿಲ್ರಿ, ಗೊತ್ತಿಲ್ಲ ಗೊತ್ತಿಲ್ಲ. ಸ್ಕೂಲಿಗೆ ಎದಕ್ಕೆ ಈಕೆ ನೋಡ್ರಿ, ಈಗ ಒಂದು ಸುಬ್ಬವ್ವ ಅದಾರಿ. ತೋರಿಸ್ತಾಳ್ರಿ, ಕಾಣಲಿಕ್ಕದ್ರಿ. ಈಗ ಹಿಂಗ ನೋಡ್ರಿ ಯಾರ್ಯಾರು ಹೊಂಟಿವಿ ಅಂತ್ರಿ. ಅಲ್ಲದಾರಲ್ರಿ, ಅಲ್ಲಿ ತರಲ್ರಿ ಕೈ ಹಿಡ್ಕೊಂಡು. ಅವ್ರು ನಮ್ಮ ಪಪ್ಪರಿ ಅವ್ರ ಜೊತೆ ಮಾತಾಡಕತ್ತಾರ. ಇವ ಅದನ್ನಲ್ರಿ ಗಿಡ್ಡಪ್ಪ, ಇವನ ಹೆಸರು ಗಿಡ್ಡಪ್ಪ ರೀ. ಯಾಕಿನ ಹೆಸರು ಮಂಡೇರಿ. ಏ ನೀನು ಮಾಯ ಮುಚ್ಕೊಂಡು ಕುಂದ್ರ ಮಂಡಿ. ಈಗ ಇವ ಗಿಡ್ಡಪ್ಪ ದನ್ರಿ, ಈಕಿ ಸುಬ್ಬವ್ವ. ನಿನ್ನ ಹೆಸರು ನಿನ್ನ ಹೆಸರು ಆಕಿನ ಹೆಸರು ಮಂಡಿ. ಆಕಿನ ಹೆಸರು ಮಂಡಿ. ಯಾವ ಮಂಡಿವ್ವ? ನಿಮ್ ಮಾಮ ಇಟ್ರನಿಲ್ಲ ಮಂಡಿ. ಎಲ್ಲ ಮೈ ಗುಡ್ಡ. ಗೈಸ್ ನೋಡ್ರಿ, ಸಾನು ಎಲ್ಲರಿಗೆ ಹಸ ಮಾಡಾತ. ನಿನಗೆ ಯಾರು ಹಸ ಮಾಡ್ಬೇಕು? ಅಕ್ಕಿ ಮಂಡಿ ನೋಡ್ರಿ ಸಣ್ಣ ಅಂತೇಳಿ. ಇಲ್ರಿ ಗೈಸ್, ಇವ ಗಿಡ್ಡಪ್ಪ, ಇವನೇ ಮಡ್ಡಪ್ಪ. ಅಂದ್ರೆ ನೋಡ್ರಿ ಹಿಂಗ ಯಾರ ಮಾತಾಡತಾರಲ್ರಿ ಮಂಡಿ ಅಂತೇಳಿ. ನಾವು ಕನ್ಫರ್ಮ್ ಇದ್ದಿಲ್ಲ ಅಂತ ನಾ ಮಾಡಿ. ಯಾರು ಮಾಡ್ರಿ? ಈಕನೇ ಮಾಡಲ್ರಿ ನೀನೇ. ನಾನ ಇಂಡಿಯಾಗ 4 ಕಲರ್ ಇರ್ತದ್ರಿ, ಹೇಳಿರಿ. ಆರೆಂಜ್, ವೈಟ್, ಗ್ರೀನ್, ಪರ್ಪಲ್. ಈಗ ಸ್ಕೈ ಬ್ಲೂ ಇತ್ತ ನೋಡ್ರಿ. ಸ್ಕೈ ಬ್ಲೂ ಇರ್ತದ್ರಿ. ಇವ ನೋಡ್ರಿ ಇಲ್ಲಿ ಯಾರು? ಗಿಡ್ಡಪ್ಪ, ಮಂಡಪ್ಪ. ಆಗ ಏ ಮಂಡಿ ಯಾಕೋ ನೀನು. ನೀ ಎಷ್ಟು ದೂರ ಬರ್ಬೇಕು? ಸೊ ಗೈಸ್, ನೀನೇ ತೆಗಿ. ನಮ್ಮ ಪಪ್ಪ ಬರ್ತಾ ತೋರಿಸ್ತೀನ್ರಿ. ಅಲ್ಲಿ ಹೋಗೋಣ ನೋಡುನ್ರಿ ಅತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಅವ್ರು ಏನ್ ನಡ್ತಿದ್ದ ಫೋಟೋ ತಗೊಳಕ್ ನಡೆದಿದ್ದ ಇವ್ರದ್ದು. ಎಲ್ಲ ಮೈ ಗುಡ್ಡಕ್ಕ ಮತ್ತೆ ಎಲ್ಲಮ್ಮ ನೀ ವರ್ಷ ಫೋಟೋ ತಗೊಳಕ. ಗಿಡ್ಡಪ್ಪ ಅದನ್ರಿ. ಯಾರು ರವಿ ಸಿಂಗ್ ಹೆಸರು ಮಾತ ನಮ್ಮ ಪಪ್ಪ ಬರ್ತಾರಲ್ರಿ, ಅವಾಗ ನೋಡುನ್ರಿ. ಸೊ ಗೈಸ್, ನಮ್ಮ ಪಪ್ಪ ಡ್ರೈವಿಂಗ್ ಮಾಡಿ. ಸೊ ಗೈಸ್, ಇದು ಕೋಲಾರ ಹತ್ರ ಎಲ್ಲ ಗಾಡಿ ಸೈಡ್ ಹಾಕತ್ತಿದ್ರಿ. ಬಿಕಾಸ್ ಯಾಕಂದ್ರೆ ರಾಷ್ಟ್ರೀಯ RSS ಅಧ್ಯಕ್ಷ ಬರಾತಿದ್ರಂತ. ಸೊ ಫುಲ್ಲು ಸೆಕ್ಯೂರಿಟಿ ಇತ್ತು ನೋಡ್ರಿ. ಅವ್ರು ಬರಾಗಂತ್ರೂ ಒಂದು ಗಾಡಿನೂ ರೋಡ್ ಮೇಲೆ ಏನಂತಾರೆ ಒಟ್ಟ ಬಿಡಲ್ಲಂತ. ಸೊ ಹಂಗಾಗಿ ಅಲ್ಲೇ ಒಂದು ½ hour ನಿಂತ್ವಿ. ಇದು ನೋಡ್ರಿ ಕೋಲಾರ ಡ್ಯಾಮು. ಮೊನ್ನೆ ಒಂದು ಲಾರಿ ಬಿದ್ದಿತ್ತಲ್ಲ, ಇದೇ ಒಳಗೆ ನೋಡ್ರಿ. ನೀರು ನೋಡಿ ಫುಲ್ಲು ಗಲೀಜಾಗ್ಯಾವ, ಯಾಕಂದ್ರೆ ಮಳೆ ಬಂದದಲ್ಲ. ಮಳೆ ಅಂತೂ ಇಲ್ಲಿ ಊರಾಗ ಬಂದಿಲ್ಲ, ಅಲ್ಲಿ ಹೊಳಿಗೆ ಹೆಂಗೆ ಬಂದದ್ದು ನನಗೆ ಗೊತ್ತಿಲ್ಲ. ಅದರ ನೀರು ಮಾತ್ರ ಫುಲ್ಲು ಹೊಲಿಸಿದ್ದು. ಒಟ್ಟು 3 ಕಿಲೋಮೀಟ್ರ್ ಐತೆ ನೋಡ್ರಿ ಇದು ಬ್ರಿಡ್ಜ್. ಆಬ್ವಿಯಸ್ಲಿ ಬಿಜಾಪುರ ಟು ಹುಬ್ಳಿ ಹೋಗ್ಬೇಕಾದ್ರೆ ಹತ್ತಿದ್ರೆ ಅದು ಡ್ಯಾಮ್. ಕೋಲಾರ ಬ್ರಿಡ್ಜ್ ಅಂತಾರಲ್ಲ. ಸೊ ಇನ್ನೂ ಸೌದತ್ತಿ ಬಂದಿಲ್ಲ, ಪೇರಾಳ್ ತಗೊಳತ್ತೀವಿ ನೋಡ್ರಿ. ಜರ್ನಿ ಭಾಳ ಲಾಂಗ್ ಆಗಕತ್ತಿಲ್ಲ, ಹಾಗಾಗಿ ಸಮಯ ಏನಾರ ಬೇಕಲ್ಲ, ಟೈಮ್ ಪಾಸ್. ಈ ಕಡೆ ಸ್ಪೆಷಲ್ ನೋಡ್ರಿ ಇವೆಲ್ಲ ಪೇರು ಹಣ್ಣು, ಜವಾರಿ. ಸೊ ನಮ್ಮ ಮನೆಯವ್ರು ತಗೊಳತ್ತಿದ್ರು ನೋಡ್ರಿ, ಹೋದ್ವಿ.
ಸೊ ಫೈನಲಿ 3 ಗಂಟೆಗೆ ಬಂದು ರೀಚ್ ಆದ್ವಿ ನೋಡ್ರಿ. ನಮ್ಮ ಮಂಜು ಅಲ್ಲಿ ಸ್ನಾನ ಮಾಡಿದ್ದಿಲ್ಲ, ಹಾಗಾಗಿ ಅವ ಅಲ್ಲಿ ಎಣಿವಂಡ ಅಂತ ಐತ್ಲ ಅಲ್ಲಿ ಹೋಗಿ ಸ್ನಾನ ಮಾಡ್ತೀನಿ ಅನ್ನತ್ತಿದ್ದ. ಜಾತ್ರೆ ಒಳಗೆ ಒಂದು ಕಾಲು ಇಡ್ತೀನಿ ಅಂದ್ರೆ ಜಾಗ ಇರಲ್ಲ. ಈಗ ನೋಡ್ರಿ ಎಷ್ಟು ಫ್ರೀ ಆಯಿತು. ಫಸ್ಟ್ ಹೋದ ತಕ್ಷಣ ಗದ್ಲಿ ಐತೇನೆ ಇಲ್ಲಿ ನೋಡಿದ್ವಿ. ಯಾಕಂದ್ರೆ ಲಾಸ್ಟ್ ಟೈಮೂ ಬರೀ ಶುಕ್ರವಾರ ಬಂದಿದ್ವಿ ಅಂದ್ರೆ ಸಿಕ್ಕಾಪಟ್ಟಿ ರಶ್ ಅಂದ್ರೆ ಇದ್ರೊಳಗೆ ನಾವು ಮೂರು ತಾಸು ನಿಂತೀವಿ ನೋಡ್ರಿ ಕ್ಯೂ ಒಳಗೆ. ಈಗೂ ಹಾಗೆ ಅಂದ್ಕೊಂಡಿದ್ವಿ. ಅಲ್ಲಂದ್ರೆ ಕೆಲವೊಂದು ಜನ ಜಲ್ದಿ ಕ್ಲೋಸ್ ಆಗುತ್ತೆ ಹೋಗ್ರಿ 4:15 ಏನೋ ಕ್ಲೋಸ್ ಆಗುತ್ತೆ ಅಂತೀವಿ. 4:15 ಕ್ಲೋಸ್ ಆಯ್ತು ಅಂದ್ರೆ 6:15 ತೆಗಿತಾರೆ, ಪೂಜೆ ಮಾಡ್ತಿರ್ತಾರಂದ್ರೆ. ಮತ್ತು ಹಂಗೆ ಫಾಸ್ಟ್ ಹೋದ್ವಿ, ಹೊಂಟಿದ್ದೀವಿ ನೋಡ್ರಿ. ನಮ್ಮ ಮಂಜು ಸ್ನಾನ ಮಾಡೋಕ್ಕೆ ಹೋಗಿದ್ದ. ಮತ್ತು ನಾವು ನಿಂದ್ರೆ ಮತ್ತು ಟೈಮ್ ವೇಸ್ಟ್ ಆಗುತ್ತೆ ಅಂಥೇಳಿ ನೀನು ಸ್ನಾನ ಮಾಡಿ ಬಂದು ಪಾಳ್ಯಾಗ ಹಚ್ಚಪ್ಪ ಅಂತಂದ್ವಿ. ಹಿಂಗೆ ಮಾಡಿ ಫೈನಲಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡೇ ಬಿಟ್ಟಿವಿ. ಇದು ನೋಡ್ರಿ ಹೋಗ್ಬೇಕಾದ್ರೆ ಸುಮ್ಮನೆ ಅಲ್ಲೇ ಕ್ಯೂ ಒಳಗೆ ಒಂದೆರಡು ಫೋಟೋಸ್ ತೊಗೊಂಡ್ವಿ. ಮತ್ತು ಟೈಮ್ ಪಾಸೇ ಆಗಲಾಗಿತ್ತು. ಏನು ಮಾಡಿದ್ರೆ ಅಟ್ಲೀಸ್ಟ್ ಫೋಟೋರೇ ತೊಗೊಳ್ಳೋಣ ಅಂತ ತೊಗೊಳತ್ತಿದ್ವಿ. ಇದೊಂದು ಭಾಳ ಹಾರ್ಟ್ ಟಚಿಂಗ್ ಸೀನ್ ನೋಡಿದ್ವಿ. ಬರೀ ಊಟ ಮಾಡೋಕ್ಕೆ ಸಿಕ್ಕರೆ ಸಾಕನ್ನೋ ಜನನೂ ಅದಾರ. ಕೆಲವೊಂದು ಜನಗೆ ಎಷ್ಟೇ ಆಸ್ತಿ ಐಶ್ವರ್ಯ ಇದ್ರೆ ಜೀವನ ನೆಮ್ಮದಿ ಇರಲ್ಲ. ಅವ್ರು ಅಷ್ಟದ್ರಾಗ ಎಷ್ಟು ನೆಮ್ಮದಿ ಇದ್ರು ನೋಡ್ರಿ. ಇದೊಂದು ಪಾಪು ಇತ್ತು ನೋಡ್ರಿ ಅಲ್ಲಿ, ಬರೀ ನಮಗೆ ನೋಡಕತ್ತಿತ್ತು. ಹಿಂಗೆ ಮಾಡಿ ಒಳಗೆ ಎಂಟ್ರಿ ಆದ್ವಿ. ಇಲ್ಲಿ ಒಳಗೆ ಒಂದೇ ಲೈನ್ ಇರ್ತೈತಿ, ಅವೆಲ್ಲ ಕ್ಯೂ 3 ಲೈನ್ ಇರುತ್ತೆ, ಇದು ಒಂದೇ ಲೈನ್ ಇತ್ತು. ಸೊ ಗೈಸ್ ಹಂಗೆ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಅಟ್ಲೀಸ್ಟ್ ನೀವು ಫ್ರೀ ಇದ್ದಾಗರೆ ದೇವ್ರಿಗೆ ಹೋಗಿ ದರ್ಶನ ಮಾಡ್ಕೋಬೇಕಲ್ಲ. ಅಂದ್ರೆ ದೇವ್ರಿಗೆ ಹೋಗೋ ಉದ್ದೇಶ ಏನಂತಂದ್ರೆ ಎಲ್ಲ ಕಡೆ ದೇವ್ರು ಇರ್ತಾನೆ, ಬಟ್ ಆ ಪ್ಲೇಸಿಗೆ ಹೋದ್ವಿ ಅಂದ್ರೆ ಏನೋ ಮನಸ್ಸು ಶಾಂತಿ, ಮನಸ್ಸಿಗೆ ನೆಮ್ಮದಿ ಅಂತಾರಲ್ಲ, ಹಂಗೆ ಒಂಥರ ಖುಷಿ ಫೀಲ್ ಆಗುತ್ತೆ. ದೇವಸ್ಥಾನಗಳಿಗೆ ಕೆಲವೊಂದು ಜನ ನೋಡಿರಲ್ಲ, ಇವರು ಸಾಧು ಸಂತರು ಅವ್ರು ಎಷ್ಟು ಹ್ಯಾಪಿಯಾಗಿರ್ತಾರೆ. ಬಿಕಾಸ್ ಅವರಿಗೆ ಫ್ಯಾಮ್ಲಿ ಕಡೆ ಲಕ್ಷ್ಯನೇ ಇರಲ್ಲ. ನಾವು ಬರೀ ಫ್ಯಾಮ್ಲಿ ಅಂಥೇಳಿ ದೇವ್ರನ್ನೇ ಮರ್ತು ಬಿಟ್ಟಿರ್ತೀವಿ. ಹಾಗಾಗಿ ಅಟ್ಲೀಸ್ಟ್ ಅಮಾವಾಸ್ಯೆ ಹುಣ್ಣಿಗಾರೆ ನೆನ್ಪು ಮಾಡಲಿ ಅಂಥೇಳಿ ಅಮಾವಾಸ್ಯೆ ಹುಣ್ಣಿಗಳು ಬಂದವ ದೇವ್ರ ನೆನ್ಪು ಮಾಡೋಕ್ಕೆ. ಇದು ಒಳಗೆ ಗರ್ಭಗುಡಿ ಒಳಗ್ರೆ ಆ್ಯಕ್ಚುಲಿ ಅಲ್ಲಿ ಫೋನ್ ಅಲಾವ್ ಇದ್ದಿದ್ದಿಲ್ಲ ಅನ್ನೋಕ್ಕಿಂತ ಸಿಕ್ಕಾಪಟ್ಟಿ ಗರ್ದಿತ್ತು. ಹಂಗೆ ನಮ್ಮ ಮನೆಯವರು ಶರ್ಟ್ ಮ್ಯಾಲಿಂದ ಜೇಬೊಳಗೆ ಇಟ್ಟಿದ್ದೆ, ಸ್ವಲ್ಪ ಆಗೈತೆ ಅದು ವಿಡಿಯೋ, ಅಷ್ಟು ಕ್ಲೀನಾಗಿ ಆಗಿಲ್ಲ. ಏನು ಅಲ್ಲಿ ನಿಂತಿರ್ತೀವಿ ಅಂದ್ರೆ ಒಂದು 2 ಸೆಕೆಂಡೂ ನಿಂತು ಕೈ ಮುಗ್ಗ ಕೊಡಲ್ಲ. ಯಾಕಂದ್ರೆ ಅಷ್ಟು ಜನ ಹಿಂದೆ ಏನು ಮಾಡ್ತಿರ್ತಾರೆ, ತಳ್ತಿರ್ತಾರೆ. ಆ್ಯಂಡ್ ಅದ್ರಾಗ ಟೈಮ್ ಬೇರೆ ಆಗಿರ್ತದಲ್ಲ, ಪಾಪ ಅವರಿಗೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಮುಖದರ್ಶನ ಆಗಲಿ ಅಂಥೇಳಿ ಅಷ್ಟೇ ಹಂಗೆ ಬೇಡ್ಕೊಂಡು ಹೋದೆ. ಅದೇ ಎಷ್ಟೋ ಶಾಂತಿ ಮನ್ಸಿಗೆ ನೆಮ್ಮದಿ ಕೊಡ್ತೈತಿ. ಸೊ ಹಂಗೆಲ್ಲ ಮಾಡಿಕೊಂಡು ಫೈನಲಿ ಹೊರಗೆ ಬರತ್ತಿದ್ವಿ ನೋಡ್ರಿ. ಹೇಳ್ಬೇಕಂದ್ರೆ ಇದು ಜಾತ್ರೆಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದೇನು 1% ಅಲ್ಲ. ಅಷ್ಟು ನಾವು ಜಾತ್ರೆಗೆ ಹೋದಾಗಂತೂ ದೇವ್ರಿಗೆ ಪಾಳೆ ಹಚ್ಚಿ ನೋಡೋದೇ ಇಲ್ಲ. ಯಾಕಂದ್ರೆ ಭಾಳ ಗರ್ದಿ ಇರುತ್ತೆ. ಅದ್ರಾಗ ನಮ್ಮ ಸಾನೋದು ಇರ್ತಾಳೆ. ಸುಮ್ಮನೆ ಯಾಕಪ್ಪ ನಮ್ಮ ಮನೆಯವ್ರು ಏನಂತಾರೆ, ಬೇಡ ಇನ್ನೊಂದು ಸಲ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗುನು, ಈಗ ಹೆಂಗೂ ಇಲ್ಲಿ ಬಂದೀವಿ ಅಂತೇಳಿ ಅಲ್ಲೇ ಬಂದು ದೇವ್ರದ್ದು ಪಡಿ ಅದು ತುಂಬಿ ಬರ್ತೀವಿ ನೋಡ್ರಿ. ಈ ವರ್ಷನಾಗಿದ್ದು ಇದು 3rd ಟೈಮ್ ಹೋಗೋದು. ಸೊ ನಮ್ಗೆ ಹಂಗೆ ಯಾವಾಗ ಎಲ್ಲಿಗೆ ಹೋಗ್ಬೇಕು ಅನ್ಸೋದು ಹಂಗೆ ಹೋಗೇ ಬಿಡ್ತೀವಿ ನಾವು. ಆ್ಯಕ್ಚುಲಿ ಅಲ್ಲಿ ದೇವ್ರ ಪ್ಲೇಸ್ ನೋಡೋಕ್ಕಂತ ಭಾಳ ಇಷ್ಟ ಆಗುತ್ತೆ, ಹೋಗಿರ್ತೀವಿ ನೋಡ್ರಿ ಎಲ್ಲ ಖಾಲಿ ಅದ ಎಲ್ಲ ಪ್ಲೇಸ್. 4:15 ತನಕ ಎಷ್ಟು ಜನದ ದರ್ಶನ ಆಗುತ್ತೆ ಅಷ್ಟೇ ಜನದ ಮಾಡ್ತಾರಂತ. ಆಫ್ಟರ್ ದ್ಯಾಟ್ ಒಬ್ಬರು ಬಂದ್ರೂ ಬಿಡೋದೇ ಇಲ್ಲ. ಅವ್ರು 6:30 ತನಕ ಕಾಯಬೇಕು. ಇಲ್ಲಿಕಂದ್ರೆ ಸುಮ್ಮ ಹೊರಗಿಂದನೇ ನಮಸ್ಕಾರ ಮಾಡ್ಕೊಂಡು ಹೋಗೋದಂತ್ರಿ. ನಾವು ಶಾಕೆ ಆದ್ವಿ, ಅಪ್ಪ ಇದೇನು ಹೊಸ ರೂಲ್ಸ್ ಮಾಡ್ಯಾರಲ್ಲ ಅಂಥೇಳಿ. ಯಾಕಂದರೆ ಎಷ್ಟೋ ಜನ ಎಷ್ಟೋ ದೂರದಿಂದ ಬಂದಿರ್ತಾರೆ. ಹಿಂಗೆ ನೋಡ್ರಿ ದೇವ್ರ ಮುಖ ದರ್ಶನ ಆಗೋದಿತ್ತಂದ್ರೆ ಹೆಂಗಾದ್ರೂ ಆಗುತ್ತೆ ಅಂಥೇಳಿ ನಾವು ಮುಗಿಸ್ಕೊಂಡು ಬರೋಷ್ಟಿಗೆ 4 ಗಂಟೆ 5 ನಿಮಿಷ ಆಗಿತ್ತು. ಬಂದು ಕಾಯೋದು ಓಡಿಸ್ಕೊಳತ್ತಿದ್ವಿ ನೋಡ್ರಿ. ಕಾಯ್ದು ಓಡಿಸ್ಕೊಂಡಿದ್ವಿ. ಆಮೇಲೆ ಇದು ಫುಲ್ ಹೊರಗಡೆ ನಮ್ಮ ಮಂಜು ಸ್ಲೀಪರ್ಸ್ ಏನೋ ಆ ಕಡೆ ಬಿಟ್ಟು ಬಂದಿದ್ದಂತ ತರಕ್ಕೆ ಹೊಕ್ಕಿನಕ್ಕ ಅಂತ ಹೋಗಿದ್ದ. ನಾವು ಹೊರಗೆ ನಿಂತಿದ್ದೀವಿ ನೋಡ್ರಿ. ಇದು ಜಾತ್ರೆ ಒಳಗೆ ಇದು ಪ್ಲೇಸೇ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಜನ ತುಂಬಿರ್ತೈತಿ. ಇದು ನೋಡ್ರಿ ಅಲ್ಲಿ ದ್ವಾರ ಬಾಗಿಲ ಎಂಟ್ರೆನ್ಸ್. ಅಲ್ಲೊಂದು 2 ಫೋಟೋ ತೊಗೊಂಡ್ವಿ. ನಮ್ಮ ಮಂಜುನ ನೋಡ್ರಿ ಅವನು ಮನಗಂಡು ರೆಡಿಯಾಗಿ ಬಂದಿದ್ದ. ಆ್ಯಂಡ್ ಹಸಿವಾಗಿತ್ತು. ಅಲ್ಲೇ ಊಟಕ್ಕೆ ಕೊಡೋರು ಇರ್ತಾರಲ್ಲ, ಊಟ ಅದು ಮಾಡಿದ್ವಿ ನೋಡ್ರಿ. ಮಾಡಿ ರಿಟರ್ನ್ ಊರಿಗೆ ಬಂದ್ವಿ. ಸೊ
ಗಾಯ್ಸ್ ನಾವೆಷ್ಟು 8:30 ಬಂದೀವಿ ನೋಡ್ರಿ ದೇವ್ರ ದರ್ಶನ ಮಾಡಿಕೊಂಡು. ಸೊ ಗಾಯ್ಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ನೀವು ಅಮ್ಮನ ದರ್ಶನ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿ